ಇಲ್ಲಿ ಬಂದಿರೋ ಅಂಥವ್ರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಇದು 6 ತಿಂಗಳ ಹಿಂದೆನೆ ನಮ್ಮ ಮನೆಗೆ ಬಂದಾಗ ನಾನು ಎಲ್ರಿಗೂ ಬೈಕ್ ಕಳಿಸಿದ್ದು. ಡಾಕ್ಟ್ರೇ ಮಾಡೋಕ್ಕಾಗ್ದಲ್ಲ ಇರುವಂಥದ್ದನ್ನ ನೀವೆಲ್ಲ ಏನಪ್ಪ ಮಾಡ್ತೀರಾ, ನೀವೆಲ್ಲ ಏನು ಮಾಡ್ತೀರಾ, ಡಾಕ್ಟ್ರೇ ಮಾಡೋಕ್ಕಾಗ್ದಲ್ಲ ಇರುವಂಥದ್ದನ್ನ ಅಂತ 6 ತಿಂಗಳ ಹಿಂದೆನೆ ನಾನು ಬೈಕ್ ಕಳಿಸಿದ್ದೆ. ಅದಾದ್ಮೇಲೆ ಅಣ್ಣಪ್ಪ ಸರ್ ಮತ್ತೆ ತಿಟ್ಟೂರಿನಿಂದ ಬಂದು ಇಲ್ಲ ಮೇಡಮ್ ಒಂದ್ಸಲ ಟೆಸ್ಟ್ ಮಾಡಿ ಅಂತೆಲ್ಲ ಹೇಳಿದ್ಮೇಲೆ ಒಪ್ಕೊಂಡು ತೊಗೊಂಡೆ ಸರ್ ನಾನು. ಅದರಲ್ಲಿ ನಮ್ಮ ಯಜಮಾನ್ರಿಗೆ ಅವತ್ತು BP ಫಸ್ಟ್ ಚೆಕ್ ಮಾಡಿದ್ದು ಸರ್. ನಮ್ಮನೇಲಿ BP ಮಿಷಿನ್ ಇರೋದ್ರಿಂದ ನಾನೇ ನಮ್ಮನೇಲಿ BP ಚೆಕ್ ಮಾಡಿ ಇದನ್ನು ಬೆಲ್ಟ್ ಹಾಕಿ ಮತ್ತೆ 10 ನಿಮಿಷ ಬಿಟ್ಟು ಚೆಕ್ ಮಾಡಿದ್ದಕ್ಕೆ 30 ಕಮ್ಮಿ ಬಂತು. 180 ಇದ್ದಿದ್ದು 150 ಆಯಿತು. ಸರಿ ಸರ್ ಆಯಿತು ನನಗೂ ಇರಲಿ ಅಂತ ಹೇಳಿದೆ. ಮತ್ತೆ ಅವ್ರ ಸ್ನೇಹಿತರು ಶುಗರ್ ಪೇಷೆಂಟು, ಇಷ್ಟೋ ತನಕ ಮಾತಾಡಿದವರು ಅವರೇನೆ. ಅವ್ರಿಗೆ ಮತ್ತು ಇವ್ರಿಗೆ ಇಬ್ರಿಗೂ ಒಂದೇ ದಿವಸ ತೊಗೊಂಡಿದ್ದು. ಈಗ ನಮ್ಮ ಯಜಮಾನ್ರಿಗೆ 105, 108, 110 ಇಷ್ಟರ ಮೇಲೆ BP ಇರಲ್ಲ, ಚೆನ್ನಾಗಿದ್ದಾರೆ. ಇವತ್ತು ಅದು ತಿನ್ಬೇಡ ಇದು ತಿನ್ಬೇಡ ಅಂತ ನಾನು ಏನು ಹೇಳಲ್ಲ. ಪೂರ್ತಿ ಅವ್ರು ಏನು ಬೇಕಾದ್ರೂ ಊಟ ಮಾಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಸಿಕ್ಬಿಟ್ಟೈತೆ. ಇವಾಗ ಯಾವುದೇ ನೀವು ಏನು ತಿನ್ಬೇಡಿ ಅಂತ ಹೇಳೋಂಗೆ ಇಲ್ಲ ಸರ್, ಹಂಗಿದೆ. ಮತ್ತು ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರ್. ಸುಮಾರು 88ನೇ ಇಸ್ವಿಯಿಂದನೂ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು. ಇವತ್ತು ಒಂದೇ ಒಂದು ಮಾತ್ರೆನೂ ನುಂಗ್ತಾ ಇಲ್ಲ. ನಮ್ಮನೆಯವ್ರಿಗೆ 2 ಮಾತ್ರೆ ತೊಗೊಳ್ತಾ ಇದ್ದಿದ್ದು BPಗೆ. ಈಗ ಅರ್ಧ ಮಾತ್ರ ಡಾಕ್ಟ್ರು ಹೇಳೋ ತನಕ ಇರಲಿ ಅಂತ ಬಿಟ್ಟಿದ್ದೀನಿ. ಅರ್ಧ ಮಾತ್ರೆ ಕೊಡ್ತಾ ಇದ್ದೀನಿ. ನಂದು 12 ರೂಪಾಯಿ ಮಾತ್ರೆ, ಒಂದು ದಿನಕ್ಕೆ 1 ಅಥವಾ 2 ತೊಗೊತಿದ್ದೆ. ಈಗ ಒಂದೇ ಒಂದು ಮಾತ್ರೆನೂ ತೊಗೊಂಡಿಲ್ಲ. 2 ತಿಂಗಳಿಂದ ನಾನು ಒಂದೇ ಒಂದು ಮಾತ್ರೆನೂ ತೊಗೊಂಡಿಲ್ಲ. ನಾನೀಗಾಗಲೇ 8 ಜನಕ್ಕೆ ಸೇರಿಸಿದ್ದೀನಿ ಸರ್. ಮತ್ತೆ ವರ್ಕ್ ಮಾಡ್ತಾ ಇದ್ದೀನಿ. ಇಷ್ಟ ನಾನು